ಪ್ರವಾಹದಲ್ಲಿ ತೇಲಿ ಬಂದ ಮೃತ ಹಸುವಿನ ಅಂತ್ಯ ಸಂಸ್ಕಾರ, ಪರಿಸರದ ಜನರಿಂದ ಪ್ರಶಂಸೆ. ಎಕ್ಸಾಂಬಾದಲ್ಲಿ ನಡೆದ ಘಟನೆ. ದೂದ್ಗಂಗಾ ನದಿ ಪ್ರವಾಹದಲ್ಲಿ ತೇಲಿ ಬಂದ ಮೃತ ಹಸುವನ್ನ ಹಿಂದೂ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ ಮಾಡಿದ ಪ್ರಸಂಗ ಚಿಕ್ಕೋಡಿ ತಾಲೂಕಿನ ಎಕ್ಸಾಂಬಾ ಪಟ್ಟಣದಲ್ಲಿ ನಡೆದಿದೆ. ಈ ಕುರಿತು ತಿಳಿದ ಮಾಹಿತಿಯಂತೆ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ದೂದ್ಗಂಗಾ ನದಿಯ ಪ್ರವಾಹದ ಒಳಹರಿವು ಹೆಚ್ಚಾಗಿದ್ದು, ಜಲಾವೃತಗೊಂಡ ಪ್ರದೇಶದಿಂದ ಜಲಚರಗಳು, ಪ್ರಾಣಿಗಳು ಹರಿದು ಬರುತ್ತಿವೆ. ಗುರುವಾರ ದೂದ್ಗಂಗಾ ನದಿಯಿಂದ ಮೃತ ಹಸುವೊಂದು ತೇಲಿ ಬರುತ್ತಿದ್ದನ್ನು ಕಂಡು ಎಕ್ಸಾಂಬಾ ಪಟ್ಟಣದ ಹರ್ಲಾ ಹುಂಡಿ ಲಿಂಗೇಶ್ವರ ದೇವಸ್ಥಾನ ಸೇವಾ ಸಮಿತಿ ಸದಸ್ಯರು ಜೆಸಿಬಿ ಮೂಲಕ ಮೃತ ಹಸುವನ್ನು ತಂದು ಹರ್ಲಾ ಹೊಂಡ ಲಿಂಗೇಶ್ವರ ದೇವಸ್ಥಾನ ಹಿಂಭಾಗದಲ್ಲಿ ಗುಂಡಿಯನ್ನಾಗಿದ್ದು ಹಿಂದೂ ಸಂಪ್ರದಾಯದಂತೆ ಮೃತ ಹಸುವಿಗೆ ಅಂತ್ಯ ಸಂಸ್ಕಾರ ಮಾಡಿದ್ರು. ಗೋಮಾತೆಯ ಅಂತ್ಯ ಸಂಸ್ಕಾರ ಪೂಜ್ಯ ಭಾವನೆಯ ಪ್ರತೀಕವಾಗಿದೆ. ಗೋವುಗಳ ಪವಿತ್ರತೆಯನ್ನ ಅರಿತು ನದಿಯಲ್ಲಿ ತೇಲಿ ಬಂದ ಹಸುವಿನ ಶವವನ್ನು ಅಂತ್ಯ ಸಂಸ್ಕಾರ ಮಾಡಿರುವ ಹರ್ಲಾ ಹೊಂಡ ಲಿಂಗೇಶ್ವರ ದೇವಸ್ಥಾನ ಸೇವಾ ಸಮಿತಿ ಸದಸ್ಯರ ಕಾರ್ಯವನ್ನು ಜನವಾಡ, ಶಮನೇವಾಡಿ, ಬೆಡಕಿಹಾಳ, ಬೋಜ ಸೇರಿದಂತೆ ಸುತ್ತಲಿನ ಹಳ್ಳಿಗಳ ಜನತೆ ಪ್ರಶಂಸಿಸಿದ್ದಾರೆ. ये मोती अकड़ ಮಾಡಬೇಕು ನೋಡ್ರಿ. मोती कಡೆ ಮಾಡೋದು जरा इकडे ಮುಂದೆ जरा याबसनी हां अटक जागो जबर ये ಕಸಬೇಕಾಯ್ತ್ರಿ ಏ ಮಾಡ್ರಿ ಬೇ ಕಳಿಸೋದಿಲ್ಲ. ಬ್ಯೂರೋ ರಿಪೋರ್ಟ್ ಮಹಾವೀರ್ ಚಂಚನೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.